ಸೊ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಪ್ರಕಾಶ್, ಫೌಂಡರ್ ಸೆಕ್ರೆಟರಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ವಿಜಯನಗರ, ಬೆಂಗಳೂರು. ಸೊ ರಾಜ್ಯಾದ್ಯಂತ ನಮ್ಮ ಸೆಕೆಂಡ್ PU ಎಕ್ಸಾಮಿನೇಷನ್ ದಿಸ್ ಸ್ಯಾಟರ್ಡೆ ಅಂದ್ರೆ ಮಾರ್ಚ್ 1 ಕಮೆನ್ಸ್ ಆಗ್ತಿದೆ. ಮಾರ್ಚ್ 20th ವರೆಗೂ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ನನ್ನ ಎಲ್ಲ ಸೆಕೆಂಡ್ PU ಎಕ್ಸಾಮ್ ಬರೆಯುವಂತಹ ಪ್ರೀತಿಯ ಮಕ್ಕಳಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ನಾನು ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ಲಿ, ಆಲ್ ಟಿಕೆಟ್ಸ್ ಮತ್ತೆ ನಿಮ್ಮ ID ಕಾರ್ಡ್ ಅನ್ನ ಮರಿಬೇಡಿ. ಆಲ್ ಟಿಕೆಟ್, ID ಕಾರ್ಡ್ ವಿತೌಟ್ ಫೇಲ್ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ತಗೊಂಡು ಹೋಗ್ಬೇಕು. ಸೆಕೆಂಡ್ ಪಾಯಿಂಟ್, ಶೂ ಮತ್ತೆ ಸಾಕ್ಸ್ ದಯವಿಟ್ಟು ವೇರ್ ಮಾಡಬೇಡಿ. ನಾರ್ಮಲ್ ರೆಗ್ಯುಲರ್ ಫುಟ್ವೇರ್ ಸ್ಯಾಂಡಲ್ಸ್ ಏನಾದರೂ ಯೂಸ್ ಮಾಡಿ. ಮೂರನೇದು, ಬ್ಲೇಸರ್ಸ್ ಅವಾಯ್ಡ್ ಮಾಡಿ. ನಿಮ್ಮ ಕಾಲೇಜ್ ಯೂನಿಫಾರ್ಮ್, ID ಕಾರ್ಡ್ ಮ್ಯಾಂಡೇಟರಿ. ಸೊ ಅದನ್ನ ನೀವು ವೇರ್ ಮಾಡಿ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ಬೇಕಾಗತ್ತೆ. 10 o'clock ಎಕ್ಸಾಮಿನೇಷನ್ ನಿಮಗೆ ಪ್ರಾರಂಭ ಆಗೋದು. ಐ ವಾಂಟ್ ಯು ಪೀಪಲ್ ಟು ರೀಚ್ ದ ಎಕ್ಸಾಮಿನೇಷನ್ ಸೆಂಟರ್ ಅಟ್ ಲೀಸ್ಟ್ ಬೈ 9:30 or 9:40. ಒಂದು 9:30, 9:40 ಅಷ್ಟರಲ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ನ ರೀಚ್ ಮಾಡಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಸ್ಮಾರ್ಟ್ ವಾಚ್, ಮೊಬೈಲ್ ಫೋನ್, ನಿಮ್ಮ ವೆಹಿಕಲ್ ಯಾವುದು ದಯವಿಟ್ಟು ಎಕ್ಸಾಮಿನೇಷನ್ ಸೆಂಟರ್ ಹತ್ರ ತಗೊಂಡು ಹೋಗ್ಬೇಡಿ. ನಿಮ್ಮ ಟ್ರಾನ್ಸ್ಪರೆಂಟ್ ಪೌಚ್ ನೀವು ಎಕ್ಸಾಮಿನೇಷನ್ ಹಾಲ್ಗೆ ತಗೊಂಡು ಹೋಗ್ಬೋದು, ಅಲೋ ಇದೆ. ಆ ಟ್ರಾನ್ಸ್ಪರೆಂಟ್ ಪೌಚ್ ಅಲ್ಲಿ ಸಫಿಶಿಯಂಟ್ ಸ್ಟೇಷನರಿ ಇರಬೇಕು. ಪೆನ್ಸಿಲ್ಸ್, ಪೆನ್, ಎರೇಸರ್, ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಟ್ರಾನ್ಸ್ಪರೆಂಟ್ ಪೌಚ್ ಅಲ್ಲಿ ನೀವು ಪ್ಲೇಸ್ ಮಾಡಿ ತಗೊಂಡು ಹೋಗ್ಬೋದು. ಸೊ ನಾನು ಮಕ್ಕಳಿಗೆ ಸಜೆಸ್ಟ್ ಮಾಡೋದು, ಸಫಿಶಿಯಂಟ್ ಆಗಿ ಒಂದು 4-5 ಪೆನ್ ಇಟ್ಕೊಳ್ಳಿ, ಒಂದು 4-5 ಪೆನ್ಸಿಲ್, ಎರೇಸರ್ ಸಫಿಶಿಯಂಟ್ ಆಗಿ ಇಟ್ಕೊಳ್ಳಿ. ರೀಫಿಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಸೊ ಇಂಕ್ ಪೆನ್ ದಯವಿಟ್ಟು ಅವಾಯ್ಡ್ ಮಾಡಿ. ಬಿಗಿನಿಂಗ್ ಇಂದ ನೀವು ಯಾವ ಪೆನ್ ಅಲ್ಲಿ ಬರ್ದು ನಿಮ್ಗೆ ಅಭ್ಯಾಸ ಇದೆ, ಅದು 5 rupees ಪೆನ್ ಆಗಿರ್ಬೋದು, 2 rupees ಪೆನ್ ಆಗಿರ್ಬೋದು, ದಟ್ಸ್ ಓಕೆ. ಓಕೆ, ಸೊ ನಿಮಗೆ ಯಾವ ಪೆನ್ ಅಲ್ಲಿ ಕಂಫರ್ಟಬಲ್ ಆಗಿ ಬರಿಬಹುದು ದಯವಿಟ್ಟು ಆ ಪೆನ್ ನ ಯೂಸ್ ಮಾಡಿ. ಬರೆಯುವಾಗ ದಯವಿಟ್ಟು ಕ್ಯಾಪ್ ನ ರಿಮೂವ್ ಮಾಡಿ ಸೈಡ್ ಅಲ್ಲಿ ಇಟ್ಟು ಬರೀರಿ. ಸೊ ಇದನ್ನ ಫಾಲೋ ಮಾಡಿ. ಯಾರೋ ರಿಲೇಟಿವ್ಸ್ ಯಾರಾದ್ರೂ ನಿಮ್ಗೆ ಅಥವಾ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದ್ರೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಗಿಫ್ಟ್ ಆಗಿ 100 rupees, 500 rupees, 1000 rupees ಪೆನ್ ತಂದ್ಕೊಡ್ಬೋದು. ನಿಮ್ಗೆ ಅದ್ರಲ್ಲಿ ಬರ್ದ ಅಭ್ಯಾಸ ಇರಲ್ಲ. ಸೊ ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ನಿಮ್ಗಾಗ್ಲೇ ಈಗಾಗ್ಲೇ 1 year ಇಂದ 2 years ಇಂದ ಬರ್ದು ಅಥವಾ 3-4 months ಇಂದ ನೀವು ಬರ್ದು ಯಾವ್ದ್ರಲ್ಲಿ ಬರ್ದ ಅಭ್ಯಾಸ ಇದೆ ಆ ಪೆನ್ ನ ದಯವಿಟ್ಟು ಬಳಸಿ. ಸೊ ನಿಮ್ಮ ಫುಡ್ ಅಂತಂದ್ರೆ ದಯವಿಟ್ಟು ಲೈಟ್ ಫುಡ್ ನ ಮೇಂಟೈನ್ ಮಾಡಿ. ಸ್ಪೈಸಿ ಫುಡ್ ಎಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಹೊರಗಡೆ ಪಿಜ್ಜಾ, ಬರ್ಗರ್, ಜಂಕ್ ಸೊ ದಯವಿಟ್ಟು ಅವಾಯ್ಡ್ ಮಾಡಿ. ಜ್ಯೂಸ್ಗಳು ಆಚೆ ಕುಡಿಯೋದು ಅದು ಇದು ಎಲ್ಲ ನಿಲ್ಲಿಸಿ. ಮಾರ್ಚ್ 20th ಎಕ್ಸಾಮ್ ಆಗೋವರೆಗೂ ದಯವಿಟ್ಟು ಇದೆಲ್ಲ ಬಿಟ್ಬಿಡಿ. ಮನೆಯಲ್ಲಿ ಅಮ್ಮ ಏನ್ ಪ್ರಿಪೇರ್ ಮಾಡ್ತಾರೆ ಅದನ್ನ ನೀವು ಫುಡ್ ನ ಕನ್ಸ್ಯೂಮ್ ಮಾಡಿ ಎಕ್ಸಾಮ್ ಹಾಲ್ಗೆ ಹೋಗಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ಖಾಲಿ ಹೊಟ್ಟೆಯಲ್ಲಿ ಹೋಗ್ಬೇಡಿ. ಲೈಟ್ ಬ್ರೇಕ್ಫಾಸ್ಟ್ ಮಾಡಿ. ಹೆವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ಲ. ಲೈಟ್ ಆಗಿ ಏನಾದ್ರೂ ತಿಂದೋಗಿ, 1 ಇಡ್ಲಿ, 1 ದೋಸೆ ಅಥವಾ 1 ಚಪಾತಿ ಲೈಟ್ ಆಗಿ ಏನಾದ್ರೂ ತಿಂದು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ. ಸರ್, ನಾವು ಇಡೀ ವರ್ಷ ನಾವು ಬ್ರೇಕ್ಫಾಸ್ಟ್ ಇಲ್ದೇನೆ ನಾವು ಕಾಲೇಜ್ಗೆ ಹೋಗಿದ್ದೀವಿ, ಮಧ್ಯಾಹ್ನ ಲಂಚ್ ಮಾಡಿದೀವಿ, ನಮ್ಗೇನ್ ಅನ್ಸಲ್ಲ, ಏನಾಗಲ್ಲ. ಅದು ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ನೀವು ಕಾಲೇಜ್ಗೆ ಹೋಗಿರ್ತೀರಾ. ಬಟ್ ಇದು ಎಕ್ಸಾಮಿನೇಷನ್ ಟೈಮ್. ಈ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಒಂದು ಪ್ರೆಷರ್ ಇರುತ್ತೆ, ನಿಮ್ಮ ಪ್ರೆಷರ್ ಡೆವಲಪ್ ಆಗಿರುತ್ತೆ, ನಿಮ್ಮ ಓವರ್ ಆಲ್ ನಿಮ್ಮ ಮೈಂಡ್ ಬ್ಯಾಲೆನ್ಸ್ಡ್ ಆಗಿರಲ್ಲ. ಸೊ ಆ ಪ್ರೆಷರ್ ಜೊತೆನಲ್ಲಿ ನಿಮ್ಗೆ ಖಾಲಿ ಹೊಟ್ಟೆ ಇದ್ದಾಗ ಅದು ಏನ್ ಬೇಕಾದ್ರೂ ಎಫೆಕ್ಟ್ ಆಗ್ಬೋದು. ಸೊ ದಯವಿಟ್ಟು ಏನಾದ್ರೂ ಸ್ವಲ್ಪ ತಿಂದೋಗಿ, ಮತ್ತೆ ವಾಟರ್ ಕನ್ಸ್ಯೂಮ್ ಮಾಡಿ, ಸ್ವಲ್ಪ ಲೈಟ್ ಆಗಿ ಕುಡಿದು ಹೋಗಿ. ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಒಳ್ಳೆ ನೀರೇ ನಿಮ್ಗೆ ಕೊಡ್ತಾರೆ, ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಸ್ವಲ್ಪ ಕನ್ಸ್ಯೂಮ್ ಮಾಡಿ. ಓಕೆ, ಪ್ಯೂರಿಫೈಡ್ ವಾಟರ್ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲೂ ಕರ್ನಾಟಕ PU ಬೋರ್ಡ್ ಇದು ಮಕ್ಕಳ ಒಂದು ಸುರಕ್ಷಿತಗೋಸ್ಕರ ಪ್ರತಿಯೊಂದನ್ನು ಹುಷಾರಾಗಿ ಎಲ್ಲ ಪ್ರತಿಯೊಂದನ್ನು ಪ್ಲಾನ್ ಮಾಡಿದ್ದಾರೆ. ಸೊ ನೀವು ದಯವಿಟ್ಟು ಆದಷ್ಟು ನೀರು ಆಚೆ ಕುಡಿಯೋದನ್ನ ಅಥವಾ ಫುಡ್ ನ ಅಥವಾ ಜ್ಯೂಸ್ ನ ಅಲ್ಲಿ ಇಲ್ಲಿ ಎಕ್ಸಾಮ್ ಆದ್ಮೇಲೆ ಹೊರಗಡೆ ಫ್ರೆಂಡ್ಸ್ ಜೊತೆ ಓಡಾಡುವಾಗ ಅಲ್ಲಿ ಇಲ್ಲಿ ಆಚೆ ಬಂದ ಮೇಲೆ ಅಲ್ಲಿ ಇಲ್ಲಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ಸರ್ ಅವತ್ತು ನಿಮ್ಗೆ ನಮ್ಗೆ ಏನ್ ಆಗಲ್ಲ ಸರ್, ಆಚೆ ಎಲ್ಲ ತಿಂದೆಲ್ಲ ನಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಇಷ್ಟು ದಿನ ಆಗಿರಲ್ಲ. ಈಗ ಸಮ್ಮರ್, ಈಗ ನಮಗೆ ವಿಂಟರ್ ಇಂದ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಟೆಂಪರೇಚರ್ ಪೀಕ್ ಹೋಗುತ್ತೆ.
ಸೊ ದಯವಿಟ್ಟು ಹೊರಗಡೆ ಫುಡ್ ನ ಅವಾಯ್ಡ್ ಮಾಡಿ. ಸೊ ಆದಷ್ಟು ಮನೆಯಲ್ಲಿ ಏನ್ ನಿಮ್ಮ ಮದರ್ ಏನ್ ಕುಕ್ ಮಾಡಿರ್ತಾರೆ ಅದನ್ನ ಮಾತ್ರ ಕನ್ಸ್ಯೂಮ್ ಮಾಡಿ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಬರೆಯಂತವ್ರು ಕಾಮರ್ಸ್ ಸ್ಟೂಡೆಂಟ್ಸ್ ಮಾತ್ರ ಬಳಸಬೇಕು. ಅದರ್ ಸಬ್ಜೆಕ್ಟ್ಸ್ ಪ್ರತಿಯೊಂದು ಅದರ್ ಸಬ್ಜೆಕ್ಟ್ಸ್ ಗಳಿಗೆ ನಿಮ್ಮ ರೆಗ್ಯುಲರ್ ನಾರ್ಮಲ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗ್ಬೇಕಾಗುತ್ತೆ. ಸ್ಮಾರ್ಟ್ ವಾಚ್ ಆಗ್ಲಿ ಅಥವಾ ನಾರ್ಮಲ್ ಆಗಿರಂತ ವಾಚ್ ಸಹ ಈ ವರ್ಷ PU ಬೋರ್ಡ್ ಎಕ್ಸಾಮಿನೇಷನ್ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ವಾಚ್ ಗಳನ್ನ ಅವಾಯ್ಡ್ ಮಾಡಿ. ಸೊ ಮೊಬೈಲ್ ಫೋನ್ ತಗೊಂಡು ಹೋಗಿರ್ತೀವಿ, ಬ್ಯಾಗ್ ಅಲ್ಲಿ ಇಡ್ಬೋದಾ? ಎಕ್ಸಾಮಿನೇಷನ್ ಆಲ್ ಆಚೆ ಅಲ್ಲ, ಎಕ್ಸಾಮಿನೇಷನ್ ಸೆಂಟರ್ ಒಂದು 300-500 ಮೀಟರ್ಸ್ ಹಿಂದೆನೆ ನಿಮ್ಮ ಮೊಬೈಲ್ ಫೋನ್ ಅಲೋ ಇರಲ್ಲ. ಸೊ ದಯವಿಟ್ಟು ಮೊಬೈಲ್ ಫೋನ್ ಬ್ಯಾಗ್ ಅಲ್ಲಿ ಇಡಂತ ಕೆಲಸ ಎಲ್ಲ ಮಾಡಬೇಡಿ. ಮೊಬೈಲ್ ಫೋನ್ ತಗೊಂಡು ಹೋಗ್ಲೇಬೇಡಿ. ಗಾಡಿನಲ್ಲೂ ಸಹ ಹೋಗ್ಬೇಡಿ. ನನ್ನ ಪೇರೆಂಟ್ಸ್ ಗೆ ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳನ್ನ ದಯವಿಟ್ಟು ನೀವೇ ಕರ್ಕೊಂಡು ಬನ್ನಿ, ಆದಷ್ಟು ಪ್ರಯತ್ನ ಪಡಿ. ಸೊ ಅಥವಾ ಆಟೋನಲ್ಲಿ ಕಳಿಸಿ, ಆಟೋನಲ್ಲಿ ಬರ್ಲಿ. ಫ್ರೆಂಡ್ಸ್ ಜೊತೆ ಗಾಡಿನಲ್ಲಿ ಹೋಗೋದು, ಹೆಲ್ಮೆಟ್ ಹಾಕ್ತಾರೋ ಇಲ್ವೋ, ಅರ್ಜೆಂಟ್ ಆಗಿ ಫಾಸ್ಟ್ ಆಗಿ ಹೋಗೋದು, ಅಥವಾ ಅಲ್ಲಿ ಇಲ್ಲಿ ನಿಲ್ಸಿ ಆ ಫ್ರೆಂಡ್ ನ ಪಿಕ್ ಮಾಡೋದು, ಈ ಫ್ರೆಂಡ್ ನ ಪಿಕ್ ಮಾಡೋದು, ಇದೆಲ್ಲ ಈ ಕೆಲಸ 3-4 ಜನ ಕೂತು ಹೋಗೋದು, ಈ ರೀತಿನೂ ಮಾಡ್ಬೋದು, ಎಲ್ಲ ಹುಡುಕ್ ಬುದ್ಧಿ. ಸೊ ದಯವಿಟ್ಟು ಆದಷ್ಟು ಪೇರೆಂಟ್ಸ್ ಗಳು ಜಾಗೃತೆಯಿಂದ ಇರಿ, ಮಕ್ಕಳನ್ನ ಸುರಕ್ಷಿತವಾಗಿ ನೆಕ್ಸ್ಟ್ 20 ಡೇಸ್ ನೋಡ್ಕೊಳ್ಳಿ. ಫುಡ್ ರಿಲೇಟೆಡ್ ಆಗಿರ್ಬೋದು, ಅವ್ರ ವೆಹಿಕಲ್ಸ್ ಅಲ್ಲಿ ಓಡಾಡೋದಾಗಿರ್ಬೋದು. ಮೊಬೈಲ್ ಫೋನ್ ದಯವಿಟ್ಟು 0% ಮೊಬೈಲ್ ಫೋನ್ ಮುಟ್ಟಬಾರ್ದು. ಮೊಬೈಲ್ ಫೋನ್ ಇಂದ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ನಿಮ್ಮ ಕಾಲೇಜ್ಗಳಲ್ಲಿ ಸಫಿಶಿಯಂಟ್ ನೋಟ್ಸ್, ಮಟೀರಿಯಲ್ಸ್, ನಿಮ್ಮ ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, ಪ್ರತಿಯೊಂದು ಎಲ್ಲ ನಿಮ್ಮ ಹತ್ರ ಇರುತ್ತೆ. ಮಾಡೆಲ್ ಪೇಪರ್ ಬುಕ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ಅದ್ರ ಮುಂದೆ ಕೂತ್ಕೊಳ್ಳಿ. ಯಾವ ಮೊಬೈಲ್ ಫೋನು, ಯಾವ ಲ್ಯಾಪ್ಟಾಪ್ ಸಿಸ್ಟಮ್ ಯಾವುದು ಬೇಡ. ಬುಕ್ಸ್ ನ ನೋಡಿ, ಬರ್ದು ಪ್ರಾಕ್ಟೀಸ್ ಮಾಡಿ. ಹಾರ್ಡ್ ವರ್ಕ್ ಮಾಡಿದಿರಾ ಇಡೀ ವರ್ಷ, ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡಿರ್ತೀರಾ. ನೀವ್ ಏನ್ ಹಾರ್ಡ್ ವರ್ಕ್ ಮಾಡಿರ್ತೀರಾ ಅದ್ರ ತಕ್ಕಂಗೆ ಪ್ರತಿಫಲ 100% ಸಿಕ್ಕೇ ಸಿಗುತ್ತೆ. ಎಕ್ಸಾಮಿನೇಷನ್ ಹಾಲ್ ಅಲ್ಲಿ, ಪ್ರತಿ ಎಕ್ಸಾಮ್ ಹಾಲ್ ಅಲ್ಲಿ ಈ ವರ್ಷ ವೆಬ್ ಕ್ಯಾಮೆರಾನ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಬೋರ್ಡ್. ಸೊ ನಾವು ರೀಸೆಂಟ್ಲಿ ಒಂದು ಶಾರ್ಟ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಪ್ರತಿ ಕ್ಲಾಸ್ ರೂಮ್ ಅಲ್ಲೂ ವೆಬ್ ಕ್ಯಾಮೆರಾ ಇರುತ್ತೆ, ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಸೊ PU ಬೋರ್ಡ್ ಇಂದ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ರೆಪ್ರೆಸೆಂಟೇಟಿವ್ಸ್. ಸೊ ಎಲ್ಲಾ ಕ್ಲಾಸ್ಗಳಲ್ಲೂ ಏನ್ ನಡೀತಾ ಇದೆ ಅಂತ, ಪ್ರತಿ ಕಾಲೇಜ್ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಯಾವ ರೀತಿ ಎಕ್ಸಾಮ್ ನಡೀತಾ ಇದೆ ಪ್ರತಿ ಒಂದನ್ನು ಲೈವ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ನಮ್ಮ DC ಇರ್ತಾರೆ. ಓಕೆ, ಸೊ ಪ್ರತಿಯೊಬ್ರು ಇದಕ್ಕೆ ನಾಮಿನೇಟ್ ಮಾಡಿದ್ದಾರೆ, ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅಬ್ಸರ್ವೇಷನ್ ಕ್ಲಾಸ್ ಅಲ್ಲಿ ಬರೀ ನಿಮ್ಮ ಇನ್ವಿಜಿಲೇಟರ್ ಒಬ್ಬರೇ ಇರ್ತಾರೆ ಅಂತ ಅನ್ಕೋಬೇಡಿ. ಒಬ್ಬರಿಗೆ 2 ಕಣ್ಣಿರುತ್ತೆ, ಪ್ಲಸ್ ಆ ಪರ್ಟಿಕ್ಯುಲರ್ ಕ್ಲಾಸ್ಗೆ 4 ಕಣ್ಣುಗಳು ಹೊರಗಡೆಯಿಂದ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವೆಲ್ಲ ಏನ್ ಹಾರ್ಡ್ ವರ್ಕ್ ಮಾಡಿದೀರಾ, ಏನ್ ಕಷ್ಟಪಟ್ಟು ಓದಿದಿರಾ ಅದನ್ನ ಪ್ರಾಮಾಣಿಕವಾಗಿ ಬರೀರಿ. ಅರ್ಥ ಆಯ್ತಾ? ನೆಕ್ಸ್ಟ್ ದೇವ್ರಿಗೆ ಬಿಡಿ. ಸೊ ದಯವಿಟ್ಟು ಅಕ್ಕಪಕ್ಕ ವಿಚಾರಿಸೋದು, ಕೇಳೋದು, ನೋಡೋದು ದಯವಿಟ್ಟು ಮಾಡಬೇಡಿ. ಸಿಗಾಕೊಂಡ್ರೆ 3-4 ವರ್ಷ ಡಿಬಾರ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಗಳು ಪ್ರಾಂಪ್ಟ್ ಆಗಿ ಓದ್ಕೊಂಡ್ ಬಂದಿರೋರು ಬರೀತಾ ಇರ್ತೀರಾ, ಆ ಕಡೆ ಈ ಕಡೆ ಅಕ್ಕಪಕ್ಕ ನಿಮ್ಗೆ ಡಿಸ್ಟರ್ಬ್ ಮಾಡಬಹುದು. ಸೊ ಡಿಸ್ಟರ್ಬ್ ಮಾಡಿದ್ರು ದಯವಿಟ್ಟು ನಿಮ್ ಗಮನ ನಿಮ್ಮ ಆನ್ಸರ್ ಪೇಪರ್ ಕಡೆ ಇರ್ಲಿ. ದಯವಿಟ್ಟು ಆ ಕಡೆ ಕರೀತಾ ಇದಾರೆ, ಈ ಕಡೆ ಕರೀತಾ ಇದಾರೆ ಅಂತ ದಯವಿಟ್ಟು ತಿರುಗಿ ನೋಡ್ಬೇಡಿ. ನಿಮ್ಗೆ ತೀರಾ ಏನಾದ್ರೂ ಪ್ರಾಬ್ಲಮ್ ಅನ್ಸಿದ್ರೆ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಇನ್ವಿಜಿಲೇಟರ್ ಯಾರಿರ್ತಾರೆ ದಯವಿಟ್ಟು ಅವ್ರ ಹತ್ರ ಮಾತಾಡಿ. 100% ನಿಮ್ಗೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ನಮ್ಮ ಸ್ಟೂಡೆಂಟ್ಸ್, ನನಗೆ 100% ಕಾನ್ಫಿಡೆನ್ಸ್ ಇದೆ. ನಮ್ಮ ಎಲ್ಲಾ ಸೆಕೆಂಡ್ PU ಸ್ಟೂಡೆಂಟ್ಸ್ ಥ್ರೂಔಟ್ ಕರ್ನಾಟಕ ಹಾರ್ಡ್ ವರ್ಕ್ ಮಾಡಿರ್ತೀರಾ. ಸೊ ನೀವು ಏನ್ ಹಾರ್ಡ್ ವರ್ಕ್ ಮಾಡಿರ್ತೀರಾ ಅದ್ರದ್ದು ರಿಸಲ್ಟ್ಸ್ ನಿಮಗೆ ಬಂದೇ ಬರುತ್ತೆ. ಸ್ಟೂಡೆಂಟ್ಸ್, ಇವತ್ತು ಇನ್ನು ನೆಕ್ಸ್ಟ್ 20 ಡೇಸ್ ಇದೆ. ಫೆಬ್ರವರಿ ಮುಗೀತು ಆಲ್ಮೋಸ್ಟ್. ಸೊ ಈ ನೆಕ್ಸ್ಟ್ 20 ಡೇಸ್ ನಿಮ್ಮ ಎಕ್ಸಾಮಿನೇಷನ್ ನಡೆಯುತ್ತೆ. ಈ 20 ಡೇಸ್ ವೆರಿ 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 ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ ರಿವಿಷನ್ ಅಥವಾ ಈ ಲಾಸ್ಟ್ ಫೇಸ್ ಅಲ್ಲಿ ಇದೀವಿ ನಾವು. ಈ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನೀವು ರಿವೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸರ್ ನಂಗೆಲ್ಲ ಬರುತ್ತೆ, 95-100% ಗ್ಯಾರಂಟಿ ಇದೆ ಸರ್. ಇನ್ನೇನ್ ನಾನು ಸುಮ್ನೆ ಒಂದು 1 hour ಎಕ್ಸಾಮ್ ಇಂದ ಸುಮ್ನೆ ನೋಡ್ಕೊಂಡು ಹೋದ್ರೆ ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಪ್ಲೀಸ್ ದಯವಿಟ್ಟು ಓವರ್ ಕಾನ್ಫಿಡೆನ್ಸ್ ಬೇಡ. ಕಾನ್ಫಿಡೆನ್ಸ್ ಎಲ್ಲಾದ್ರಲ್ಲೂ ಇರ್ಲಿ, ನೋ ಪ್ರಾಬ್ಲಮ್. ಬಟ್ ಓವರ್ ಕಾನ್ಫಿಡೆನ್ಸ್ ನನ್ಗೆಲ್ಲ ಬರುತ್ತೆ, ನನ್ಗೆಲ್ಲ ಓದಿದ್ದಾಯ್ತು, ನಾನು ಇನ್ನೇನು ಓದೋದಿಲ್ಲ, ಸುಮ್ನೆ ಒಂದು ಅರ್ಧ ದಿನ ಎಕ್ಸಾಮ್ ನಾಳೆ ಇದೆ, ಇವತ್ತು ಸುಮ್ನೆ ಹಿಂಗ್ ನೋಡ್ಕೊಂಡು ಹೋಗ್ತೀನಿ ಸಾಕು. ನೋ, 3 days ಟೈಮ್ ಇದೆಯಾ, ಇವತ್ತು ಎಕ್ಸಾಮ್ ಆಗಿದ್ಯಾ, ಇನ್ನು 3 ದಿನ ಇದೆಯಾ, ಗ್ಯಾಪ್ ಇದೆಯಾ, ಮನೆ ರೀಚ್ ಆಗಿ ಊಟ ಮಾಡಿ ರೆಸ್ಟ್ ಮಾಡಿ, ಇಮಿಡಿಯೇಟ್ಲಿ 2-3 hours ರೆಸ್ಟ್ ಮಾಡಿ, ಇಮಿಡಿಯೇಟ್ ಆಗಿ ಅವತ್ತಿನ ದಿನನೇ ನೀವು ಪ್ರಾರಂಭ ಮಾಡ್ಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ ಅದನ್ನ ಪ್ರಾರಂಭ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ. 3 days
4 days ಏನ್ ಗ್ಯಾಪ್ ಇರುತ್ತೆ ಅಥವಾ 2 days ಏನ್ ಗ್ಯಾಪ್ ಇರುತ್ತೆ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆಲ್ಲಾ ಓದಿರ್ತೀರಾ, ಎಲ್ಲಾ ಇರುತ್ತೆ ತಲೆನಲ್ಲಿ, ಎಲ್ಲಾ ಬರುತ್ತೆ ಅಂದ್ರೂ ಮತ್ತೊಂದ್ಸರಿ 2 ದಿನ 3 ದಿನ ಏನ್ ಗ್ಯಾಪ್ ಇದೆ, ಮತ್ತೆ 1 ಸರಿನೋ 2 ಸರಿನೋ 3 ಸರಿನೋ 4 ಸರಿನೋ ರಿವಿಷನ್ ಮಾಡಿ. ಏನು ಕಳ್ಕೊಳ್ಳೋದಿಲ್ಲ. ಮತ್ತೆ 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 ಹಲವಾರು ಬಾರಿ ರಿವಿಷನ್ ಮಾಡ್ತಾ 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 100% ನೀವು ಪರ್ಫೆಕ್ಟ್ ಆಗ್ತೀರಾ. ಪ್ರಾಕ್ಟಿಸ್ ಮೇಕ್ಸ್ ಹ್ಯೂಮನ್ ಪರ್ಫೆಕ್ಟ್ ಅಲ್ವಾ? ಸೊ ದಯವಿಟ್ಟು ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರಲಿ. ನಮ್ಮ ಎಲ್ಲ ನನ್ನ ಪ್ರೀತಿಯ ಸೆಕೆಂಡ್ PU ಎಕ್ಸಾಮ್ ಬರೀತಾ ಇರುವಂತಹ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಧೈರ್ಯವಾಗಿರಿ. ನಮ್ಮ ಎಲ್ಲ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳಿಗೆ ಶುಭ ಹಾರೈಸಿ. ನಾನು ಸಹ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.